2012ರಲ್ಲಿ ಇಂಡಿಯಾ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟ ಈ SUV ಆ ಟೈಮಲ್ಲಿ ಟೊಯೋಟಾ ಫಾರ್ಚುನರ್ ಫಾರ್ಡ್ ಎಂಡೆವರ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿತ್ತು. ಸುಮಾರು 34ರಿಂದ 38 ಲಕ್ಷ ಆನ್ ರೋಡ್ ಪ್ರೈಸ್ ಇತ್ತು ಇದಕ್ಕೆ. ಇದರಲ್ಲಿ 2.5 ಲೀಟರ್ ಡೀಸೆಲ್ ಇಂಜಿನ್ ಬರ್ತಿತ್ತು, ಪ್ರಾಪರ್ 4x4 ಸಿಸ್ಟಮ್ ಮತ್ತು ಕಿಂಗ್ ಸೈಜ್ ರೋಡ್ ಪ್ರೆಸೆನ್ಸ್ ಇತ್ತು. ಇವತ್ತು ರೋಡ್ ಮೇಲೆ SUV ಬಂದರೆ ಜನ ತಿರುಗಿ ನೋಡ್ತಾರೆ, ಆದರೆ ನಿಜವಾದ ಮಿತ್ಸುಬಿಷಿ ಪಜೆರೋ ಸ್ಪೋರ್ಟ್ ಅಷ್ಟೊಂದು ಸ್ಪೆಷಲ್ ಏನಕ್ಕೆ? ಇದರ ಪರ್ಫಾರ್ಮೆನ್ಸ್, ಕಂಫರ್ಟ್, ಆಫ್ ರೋಡ್ ಕೆಪಬಿಲಿಟೀಸ್, ಮೇಂಟೆನೆನ್ಸ್ ಕಾಸ್ಟ್ ಮತ್ತು 2026ರಲ್ಲಿ ಯೂಸ್ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡೋ ವರ್ತ್ ಇದೆಯಾ? ಬನ್ನಿ ಲೆಜೆಂಡರಿ ಮಿತ್ಸುಬಿಷಿ ಸ್ಪೋರ್ಟ್ಸ್ನ ಕಂಪ್ಲೀಟ್ ರಿವ್ಯೂ ನೋಡೋಣ. ಹಲೋ, ನನ್ನ ಹೆಸರು ಯಶಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಫ್ರಂಟಿಂದ ಸ್ಟಾರ್ಟ್ ಮಾಡೋದಾದ್ರೆ ಇದರ ಬಾನೆಟ್ ನೋಡಿದ್ರೆ ಎಷ್ಟು ದೊಡ್ಡದಿದೆ ಗುರು. ಇದನ್ನ ಬಾನೆಟ್ನ ಒಂದು ಕೈಯಲ್ಲಿ ಓಪನ್ ಮಾಡೋಕ್ಕೆ ಸತ್ಯವಾಗ್ಲೂ ಆಗಲ್ಲ. ಇದರಲ್ಲಿ 2.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. ಇದು 178 PS ಆಫ್ ಪವರ್ ಮತ್ತು 400 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರ ಮೈಲೇಜ್ ಬಂದ್ಬಿಟ್ಟು ಅರೌಂಡ್ 12ರಿಂದ 14 ಕಿಲೋಮೀಟರ್ ತನಕ ಬರುತ್ತೆ ಅಂತ ಹೇಳಿದ್ದಾರೆ. ವಾಟ ಥರ್ಡ್ ಅಂತಾರಲ್ಲ. ಮುಂದೆ ಬರೋದಾದ್ರೆ ಮಿತ್ಸುಬಿಷಿ ಲೋಗೋ, ಇಲ್ಲಿ ಸ್ಪ್ಲಿಟ್ ಗ್ರಿಲ್ಸ್ ಬರುತ್ತೆ. ಸೊ ಹೆಡ್ಲೈಟ್ ಬಗ್ಗೆ ನೋಡೋದಾದ್ರೆ ಇದೊಂದು ಪ್ರೊಜೆಕ್ಟರ್ ಬೇಸ್ ಸೆಟಪ್ ಬರುತ್ತೆ. ಸೊ ಇದೆಲ್ಲ ಎಲಜೆನ್ ಹೆಡ್ಲೈಟ್ ಬರುತ್ತೆ. ಸೊ ಇಂಡಿಕೇಟರ್ ನೋಡ್ಬೋದು, ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಫಾಗ್ ಲೈಟ್ ಕೊಡೋ ಆಪ್ಷನ್ ಇದೆ. ಯಾವುದೇ ಥರ ಪಾರ್ಕಿಂಗ್ ಸೆನ್ಸರ್ ಮತ್ತು ಪಾರ್ಕಿಂಗ್ ಕ್ಯಾಮ್ರಾ ಆಪ್ಷನ್ ಕೊಟ್ಟಿಲ್ಲ. ಫ್ರಂಟಿಂದ ನೋಡ್ಬೋದು ಮಸ್ಕ್ಯುಲರ್ ಆಗಿ ಲುಕ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೈಡಿಗೆ ಬರೋದಾದ್ರೆ ಇದ್ರ ಟೈರ್ ನೋಡಿ ಗುರು ಏನು ಸೈಜ್ ಇದೆ ಅಂತ ಹೇಳ್ಬಿಟ್ಟು. ಇದರ ಎಕ್ಸಾಕ್ಟ್ ಸೈಜ್ ಹೇಳಿದ್ರೆ 265/65 or 17 ಇಂಚಸ್ ಟೈರ್ ಬರ್ತಾ ಇದೆ. ಸೊ ಅಲಾಯ್ ವೀಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೈಡಿಂದ ನೋಡ್ತೀರಾ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಪಜೆರೋ ಸ್ಪೋರ್ಟ್ ಅಂತ ಇದು ಸ್ಟಿಕ್ಕರಿಂಗ್. ಸೊ ಸೈಡಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ. ಈ ಕಡೆ ಬರೋದಾದ್ರೆ ಇದು ಯಾವುದೇ ಥರ ಎಂಬ್ಲಮ್ ಕೊಟ್ಟಿದ್ದಾರೆ. ಸೊ ವೈಪರ್ ನೋಡೋದಾದ್ರೆ ಏರೋಟ್ವಿನ್ ವೈಪರ್ ಬರ್ತಾ ಇತ್ತು. ಗ್ಲಾಸ್ ಏರಿಯಾನು ಅಷ್ಟೇ ತುಂಬ ದೊಡ್ಡದಿದೆ. ಸೊ ಈಗಿನ ಥರ ಶಾರ್ಕ್ ಪಿನ್ ಆ್ಯಂಟಿನ ಇಲ್ಲ, OG ಆ್ಯಂಟಿನ ಬರ್ತಾ ಇದೆ. ಸೊ ಮಿರರ್ ನೋಡೋದಾದ್ರು ಗುರು ಏನು ದೊಡ್ಡದಾಗಿದೆ ಅಂತ. ಇದರಲ್ಲಿ ಕ್ರೋಮ್ ಟಚ್ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ ಇಲ್ಲಿದೆ ನೋಡ್ಬೋದು. ಮಿರರ್ ಎಷ್ಟು ಹ್ಯೂಜ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಒಂದು 10ಕ್ಕೆ ಫುಟ್ ಸ್ಟೆಪ್ ಬರುತ್ತೆ ಪಜೆರೋ ಸ್ಪೋರ್ಟ್. ಸೊ ರಿಯರಲ್ಲೂ ಅಷ್ಟೇ ನಿಮಗೆ 265/65 or 17 ಇಂಚಸ್ ಟೈರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇನ್ನು ನನ್ನ ಪ್ರಕಾರ 20 ಇಂಚಸ್ ಟೈರ್ ಹಾಕಿದ್ರೆ ಇದರಲ್ಲಿ ಜಾಗ ಉಳಿಯುತ್ತೆ. ಸೊ ರಿಯರಿಂದ ಲುಕ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ರಿಯರಿಗೆ ಬರೋದಾದ್ರೆ ಇಲ್ಲೊಂದು ಐಮೌಂಟ್ ಸ್ಟಾಪ್ ಲೈಟ್ ಇದೆ, ಇಲ್ಲಿ ವಾಷರ್ ಇದೆ, ಇಲ್ಲಿ ವೈಪರ್ ಇದೆ, ಮಿತ್ಸುಬಿಷಿ ಲೋಗೋ, ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ಟೈಲೈಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಎಲೆಜೆನ್ ಸೆಟಪ್ ಬರುತ್ತೆ. ಸೊ 2 ಬ್ರೇಕ್ ಲೈಟ್ ಬರುತ್ತೆ, ಇಲ್ಲಿ ಇಂಡಿಕೇಟರ್ ಬರುತ್ತೆ. ಸೊ ವೇರ್ ಇಸ್ ದ ರಿವರ್ಸ್ ಲೈಟ್ ಬ್ರೋ? ರಿವರ್ಸ್ ಲೈಟ್ ಇಲ್ಲಿದೆ. ಸೊ ಇಲ್ಲಿ ಬರೋದಾದ್ರೆ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಒಂದು ಕ್ಯಾಮ್ರಾ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಫುಲ್ ಸೈಜ್ ಸ್ಪೇರ್ ವೀಲ್ ಬರುತ್ತೆ. ಸೊ ಎಕ್ಸಾಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು D ಸೆಗ್ಮೆಂಟ್ SUVಗೆ ಬರೋದಾದ್ರೆ ಹಿಂಗೆ ಬರುತ್ತೆ. ಬೂಟ್ ಓಪನ್ ಮಾಡೋದಾದರೆ ಸ್ವಲ್ಪ ಸ್ಪೇಸ್ ಇದೆ. ಹಂಗಂತ ಹೇಳಿದ್ರೆ ಒಂದಷ್ಟು ಸಾಮಾನನ್ನ ಕ್ಯಾರಿ ಮಾಡ್ಬೋದು. ಸೊ ಇದನ್ನು ಫೋಲ್ಡ್ ಮಾಡಬೇಕಂತ ಹೇಳಿದ್ರೆ ಜಸ್ಟ್ ಇಲ್ಲೊಂದು ಲಿವರ್ ಇದೆ, ಇದನ್ನು ಹಾಕಿ ಎಳಿಬೋದು. ಅಲ್ಲೊಂದು ಸ್ವಲ್ಪ ಸಾಮಾನಿದೆ, ಅದಕ್ಕೆ ಫುಲ್ ಫೋಲ್ಡ್ ಆಗ್ತಾ ಇಲ್ಲ. ಇದನ್ನು ಫೋಲ್ಡ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮಗೆ 400+ ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಕ್ಚುಲಿ ಇದನ್ನು ಇಟ್ಕೊಂಡು ಎಳಿಬೇಕು. ಇದನ್ನು ಇಟ್ಕೊಂಡು ಹಿಂಗೆ ಎಳಿಬೋದು. ಒಂದು ಹಿಂದ್ಗಡೆ ಒಂದು 12V ಸಾಕೆಟ್ ಇದೆ. ದೆನ್ ಇಲ್ಲಿ ಉಕ್ಕಿದೆ. ಉಕ್ಕಂದರೆ 4 kg ಹಾಕೋಷ್ಟು ಉಕ್ಕಿದೆ. ಸೊ ಈ ಕಡೆ ಯಾವುದೇ ಥರ ಉಕ್ಕಿಲ್ಲ. ಸೊ ಹಿಂದೆಯಿಂದ ಹಿಂಗೆ ಕಾಣುತ್ತೆ ಗುರು. ಸೊ ಇಲ್ಲಿ ಯಾವುದೇ ಥರ ಎಲೆಕ್ಟ್ರಾನಿಕ್ ಟೈಲ್ಗೇಟ್ ಏನೂ ಬರ್ತಾ ಇರಲಿಲ್ಲ. ಆಗ ಮ್ಯಾನ್ಯಲ್ ಇಷ್ಟು ಬರುತ್ತೆ ಗುರು. ಈ ಗಾಡಿ ಎಕ್ಸ್ಟೀರಿಯರ್ ಹಿಂಗೆ ಕಾಣುತ್ತೆ, ಸ್ವಲ್ಪ ಮಸ್ಕ್ಯುಲರಾಗಿ ಕಾಣುತ್ತೆ. ಅದರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 70 ಲೀಟರ್ಸ್. ರಿಯರ್ ಡೋರಿಗೆ ಹೋಗೋಣ. ರಿಯರ್ ಡೋರಲ್ಲಿ ನೋಡ್ಬೋದು ನಿಮಗೆ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಡೋರ್ ಓಪನರ್ ಬರುತ್ತೆ. ಸೊ ವಿಂಡೋಸ್ ಕಂಟ್ರೋಲ್ ಆ್ಯಂಡ್ 1 ಲೀಟರ್ ಬಾಟಲ್ ಲೀಟರ್ಸ್ ಕೆಪಾಸಿಟಿ, ಸ್ಪೀಕರ್ಸ್ ಆ್ಯಂಡ್ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. ಟ್ವಿಟರ್ಸ್ ಒಳಗಡೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಓನರ್. ಇಲ್ಲಿ ನೋಡ್ಬೋದು ಫ್ಲಾಟ್ ಆಗಿದೆ, ಹಂಗಾಗಿ 3 ಜನ ಆರಾಮಾಗಿ ಕೂರ್ಬೋದು. ಸೊ ಹಿಂದೆನೂ ಆರಾಮಾಗಿ 2 ಕೂರ್ಬೋದು. ಸೊ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ ವೇರ್ ಇಸ್ ದ ಸೀಟ್? ಇಲ್ಲಿದೆ ನೋಡಿ. ಹಿಂದೆ ಹೋಗ್ಬೇಕಂದ್ರೆ ಇದನ್ನು ಎಳೆದ್ಬಿಟ್ಟು ಮುಂದೆ ಹಾಕಿ ಇದು ತಂಬಲ್ ಮಾಡ್ಬೋದು. ಈ ಥರ ಚಿಕ್ಕ ಮಕ್ಕಳು ಇಬ್ಬರು ಆರಾಮಾಗಿ ಕೂತ್ಕೊಬೋದು. ಸೊ ಅಡಲ್ಟಿಗೆ ಈ ಗಾಡಿ ಅಲ್ವೇ ಅಲ್ಲ ಹಿಂದೆ ಕೂರೋಕ್ಕೆ. ಯಾಕಂತ ಹೇಳಿದ್ರೆ ನನ್ನ ಥೈಸ್ ಹಂಗಂತ ಹೇಳಿದ್ರೆ ನನ್ನ ತೊಡೆ ನನ್ನ ಎದೆಗೆ ಟಚ್ ಆದಂಗೆ ಆಗ್ತಾಯಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ 2 AC ವೆಂಟ್ಸ್ ಇದೆ. ಸೊ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಒಂದು 1/2 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ ಇದೆ. ಸೊ ಇಲ್ಲಿ ಯಾವುದೇ ಥರ ಲೈಟ್ ಇಲ್ಲ. ಮತ್ತು ಇದು ಸೀಟು ರಿಕ್ಲೈನ್ ಮಾಡ್ಬೋದು. ಇಷ್ಟು ಮ್ಯಾಕ್ಸಿಮಮ್ ರಿಕ್ಲೈನ್ ವಿತ್ ಪ್ರಾಪರ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಸಿಗುತ್ತೆ. ಸೊ ಒಂದು 100 ಕಿಲೋಮೀಟರ್ಸ್ ಹೋಗ್ಬೋದು ಅಂದರೆ ಆರಾಮಾಗಿ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಆಗಲ್ಲ ಗುರು ಇದರಲ್ಲಿ. ರಿಯರ್ ಸೀಟು ಹಿಂಗೆ ಕಾಣುತ್ತೆ ಗುರು ಹಿಂದೆಯಿಂದ. ಸೊ ಒಳಗಡೆ ಕೂರೋದಾದರೆ ಪ್ರಾಪರ್ ಪಕ್ಕ ಒಂದು SUV ಅಂತ ಫೀಲ್ ಆಗುತ್ತೆ, ಯಾಕಂದರೆ ಹತ್ತದ್ರಲ್ಲೇ ಗೊತ್ತಾಗುತ್ತೆ. ಸೊ ರಿಯರಿಂದ ನೋಡೋದಾದ್ರೆ ಡ್ಯಾಶ್ ಬೋರ್ಡ್ ಹಿಂಗೆ ಕಾಣುತ್ತೆ. ಇದು ಪಜೆರೋದು ಡ್ಯಾಶ್ ಬೋರ್ಡು. ಇಲ್ಲಿ ಕೆಳಗಡೆ ಯಾವುದೇ ಥರ AC ವೆಂಟ್ಸ್ ಮತ್ತು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿಲ್ಲ. AC ವೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಏನಾರು ರಿಯರಲ್ಲೇ AC ಕಂಟ್ರೋಲ್ ಮಾಡಬೇಕಂದ್ರೆ ಆಫ್ ಮಾಡ್ಬೋದು, ಅಪ್ ಡೌನ್ ಮಾಡ್ಬೋದು. ಇದು ರಿಯರ್ ಇನ್ ಕೂಲರು. ಸೊ ಸಪ್ರೇಟಾಗಿ
2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಥರ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿಲ್ಲ, ಅದೊಂದು ಮಿಸ್ಸಿಂಗ್ ಆಗಿದೆ. ಸೊ ಈ ಸೀಟ್ ನೋಡೋದಾದರೆ ಭಾರಿ ಕಂಫರ್ಟಬಲ್ ಆಗಿದೆ. ಜೊತೆಗೆ ಇದು ಏನಂತ ಹೇಳಿದರೆ ರಿಕ್ಲೈನ್ ಕೂಡ ಮಾಡ್ಬೋದು. ಇದು ಫಸ್ಟ್ ಸ್ಟೆಪ್ ರಿಕ್ಲೈನು, ಇದು ರಿಕ್ಲೈನ್ ಆಗಿದೆ ಪೂರ್ತಿ, ಬೇಕಾದ್ರೆ ಇದು ಪೂರ್ತಿನೂ ರಿಕ್ಲೈನ್ ಮಾಡ್ಬೋದು. ಸೊ ಇದನ್ನು ಪೂರ್ತಿನೂ ಇಷ್ಟು ಮ್ಯಾಕ್ಸಿಮಮ್ ರಿಕ್ಲೈನ್ ಮಾಡ್ಬೋದು, ಇದು ಮಿನಿಮಮ್ ರಿಕ್ಲೈನು. ಸೊ ಇದರಲ್ಲಿ ಆರಾಮಾಗಿ ಮಲ್ಕೊಂಡೇ ಹೋಗ್ಬೋದು ಗುರು ಹಿಂಗೆ. ಆಹಾ. ಸೊ ಲೆಗ್ ರೂಮು ನೋಡೋದಾದರೆ ಭಾರಿ ಇದೆ. ಸೊ ಹೆಡ್ ರೂಮು ನೋಡೋದಾದರೆ ತುಂಬಾ ಇದೆ, ಏನು ತೊಂದರೆನೇ ಇಲ್ಲ. ಒಂದು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಕೋಟ್ ಹುಕ್ ಬರುತ್ತೆ. ಸೊ ಹಿಂದೆಗೆ ಯಾವುದೇ ಥರ ಲೈಟ್ ಇಲ್ಲ, ಅದೊಂದು ಡಿಸ್ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಗಾಡಿ ಓಪನ್ ಮಾಡ್ತೀನಿ, ಬನ್ನಿ ಡ್ರೈವರ್ ಡೋರ್ ಹತ್ರ ಹೋಗೋಣ. ಡ್ರೈವರ್ ಡೋರ್ ಓಪನ್ ಮಾಡೋದಾದರೆ ಇಲ್ಲಿ ನೋಡ್ಬೋದು ನಿಮಗೆ 4 ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋಸ್ ಲಾಕ್ ಮಾಡೋಕ್ಕೆ. ಸೊ ಡೋರ್ ಓಪನರ್ ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕ್. 1 ಲೀಟರ್ ಬಾಟಲ್ ಇಡೋಕ್ಕೆ ಕೆಪಾಸಿಟಿ ಇದೆ. ಸೊ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, ಪಜಾರಾ ಸ್ಪೋರ್ಟ್ ಅಂತ ಇಲ್ಲಿ ಬ್ಯಾಡ್ಜಿಂಗ್ ಇದೆ. ಸೊ ಡ್ರೈವರ್ ಸೀಟ್ ನೋಡೋದಾದ್ರೆ ನಿಮಗೆ 8 ವೇ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ. ಸೊ ನಿಮಗೆ ಹೆಂಗೆ ಬೇಕು ಹಂಗೂ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಈ ಕಡೆ ಬರೋದಾದ್ರೆ ನಿಮಗೆ ಓವರ್ ವ್ಯಾಮ್ ಕಂಟ್ರೋಲ್ ಬರುತ್ತೆ, ನಿಮಗೆ ಮಿರರ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊಬೇಕು. ಹೆಡ್ಲೈಟ್ ಲೆವೆಲರ್ ಬರುತ್ತೆ. ಬೋನೆಟ್ ಓಪನ್ ಮಾಡಬೇಕಂದ್ರೆ ಇಲ್ಲಿದೆ, ಫ್ಯೂಲ್ ಟ್ಯಾಂಕ್ ಓಪನ್ ಮಾಡಬೇಕಂದ್ರೆ ಇಲ್ಲಿದೆ. ಸೊ ಒಂದು ಸ್ವಲ್ಪ ಬಗ್ಬೇಕು. ಸೊ ಇಲ್ಲಿ ಯಾವುದೇ ಥರ ಪುಷ್ ಸ್ಟಾರ್ಟ್ ಬಟನ್ ಬರಲ್ಲ, ಹಂಗಾಗಿ ನೀವು ಕೀನೇ ಹಾಕಬೇಕು. ಸೊ ಕೀ ಹಾಕೋಣ. ಸೊ ಇದನ್ನು ಪೂರ್ತಿಯಿಂದ ಮಾಡೋಣ. ಇಲ್ಲಿ ಹತ್ಕೂರಕ್ಕೆ ಇಲ್ಲಿ ಯಾವುದೇ ಥರ ಗ್ರ್ಯಾಬ್ ಹ್ಯಾಂಡಲ್ ಇಲ್ಲ. ಸೊ ನೀವು ಸ್ಟೇರಿಂಗ್ ಇಟ್ಕೊಳ್ಳಿ, ಹತ್ತಿ ಇಟ್ಕೊಳ್ಳಿ. ಸೊ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ಡೀಸೆಲ್ ಇಂಜಿನ್ ಗುರು, ಅದ್ರ ಫೀಲೇ ಬರ್ತಾ ಇದೆ. ವಾವ್. ನೆಕ್ಸ್ಟ್ ನೋಡೋದಾದ್ರೆ ಇದ್ರ ಸ್ಟೇರಿಂಗ್ ವೀಲಲ್ಲಿ ಮಿಸ್ಟುಬಿಷಿ ಲೋಗೋ ಇದೆ. ಸೊ ಇಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಇಲ್ಲಿ ಮೋಡ್ ಚೇಂಜ್ ಮಾಡೋಕ್ಕೆ. ಸೊ ಇಲ್ಲಿ ಯಾವುದೇ ಥರ ಕ್ರೂಸ್ ಕಂಟ್ರೋಲ್ ಇಲ್ಲ. ಪೆಡಲ್ ಶಿಫ್ಟರ್ಸ್ ಇದೆ ನಿಮ್ಮ ಹತ್ರ. ಸೊ ಯಾಕಂದರೆ ಇದು ಆಟೋಮೆಟಿಕ್, ಅದರಿಂದ ಪೆಡಲ್ ಶಿಫ್ಟರ್ಸ್ ಇದೆ. ಈ ಕಡೆ ರೈಟ್ ಸೈಡಿಗೆ ಬರೋದಾದ್ರೆ ಹೆಡ್ಲೈಟ್ ಕಂಟ್ರೋಲ್ ಬರುತ್ತೆ, ಲೆಫ್ಟ್ ಸೈಡಿಗೆ ಬರೋದಾದ್ರೆ ವೈಪರ್ ಕಂಟ್ರೋಲ್ ಬರುತ್ತೆ. ಸೊ ಮೀಟರ್ ನೋಡೋದಾದ್ರೆ ಸಿಂಪಲ್ ಆಗಿದೆ, 4.5 ತನಕ ರೆಡ್ ಲೈನ್ ಇದೆ, 200 ಆ್ಯಂಡ್ ಇಲ್ಲಿ ಫ್ಯೂಲ್ ಗೇಜ್ ಬರುತ್ತೆ. ಇಲ್ಲಿ ಇಂಜಿನ್ ಎಷ್ಟು ಕೂಲ್ ಆಗಿದೆ. ಸೊ ಇದನ್ನು ಟ್ರಿಪ್ಪನ್ನು ರಿಸೆಟ್ ಮಾಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಬೇಕು. ಡ್ಯಾಶ್ ಬೋರ್ಡ್ ನೋಡಿ, ಡ್ರೈವರ್ ಐ ವ್ಯೂ ಅಂತ ಹಿಂಗೆ ಕಾಣುತ್ತೆ. ಸೊ ಇಲ್ಲಿ ಬರೋದಾದ್ರೆ ಒಂದು ಪಾರ್ಕಿಂಗ್ ಲೈಟ್ ಆನ್ ಮಾಡೋಕ್ಕೆ. ಇದು AC ಕಂಟ್ರೋಲ್. ಬರೋದಾದ್ರೆ 7 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಸೊ ಫ್ಯೂಲ್ ಎಕಾನಮಿ ಅಂತ ಎಲ್ಲ ಇಲ್ಲಿ, ಸೊ ಫ್ಯೂಲ್ ಎಕಾನಮಿ ಎಲ್ಲ ಇಲ್ಲಿ ಹೇಳುತ್ತೆ. ಸ್ವಲ್ಪ ಇದು ಕ್ಯಾಮ್ರಾದಲ್ಲಿ ಫ್ಲಿಕರ್ ಆಗ್ತಾ ಇದೆ, ಬಟ್ ರಿಯಲ್ ಲೈಫಲ್ಲಿ ಫ್ಲಿಕರ್ ಆಗಲ್ಲ. ಸೊ ಇಲ್ಲಿ ಬರೋದಾದ್ರೆ ಫ್ಯೂಲ್ ಎಕಾನಮಿ ಎಷ್ಟು ಬರ್ತಿದೆ, ಆವ್ರೇಜ್ ಎಷ್ಟು ಕೊಡ್ತಾ ಇದೆ ಗಾಡಿ, ಟೈಮ್ ಎಷ್ಟು, ಸೊ ಎಷ್ಟು ಡಿಗ್ರಿ ಇದೆ, ಎಷ್ಟು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅದರಲ್ಲೆಲ್ಲ ಹೇಳುತ್ತೆ. 7 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ನನ್ನ ಪ್ರಕಾರ ಇದು ಆಫ್ಟರ್ ಮಾರ್ಕೆಟ್ ಹಂಗಂತ ಹೇಳಿದ್ರೆ ಕಂಪನಿಯವ್ರು ಹಾಕೊಟ್ಟಿರೋದು ಅನ್ಸುತ್ತೆ, ಯಾಕಂದರೆ JVC ಅಂತ ಇದೆ. ಸೊ ನನಗೂ ಗೊತ್ತಿಲ್ಲ ಇದೇನು ಅಂತ ಹೇಳಿ. ಇಲ್ಲಿ ಬರೋದಾದ್ರೆ ಸಿಂಗಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು ಫ್ಯಾನ್ ಸ್ಪೀಡ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಇದು ಟೆಂಪ್ರೇಚರ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು, ಮೋಡ್ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಸೊ ಕೆಳಗಡೆ ಬರೋದಾದ್ರೆ ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಆಫ್ ಮಾಡೋಕ್ಕೆ. ಸೊ 12 ವೋಲ್ಟ್ ಸಾಕೆಟ್ ಇದೆ. ಇಲ್ಲಿ ರಿಯರಲ್ಲಿ AC ಆಫ್ ಮಾಡಬೇಕಂದ್ರೆ ಇಲ್ಲಿದೆ. ಸೊ ಇದೇನೋ ಒಂದು ಸ್ವಿಚ್ ಕೊಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇದರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ ಗೇರ್ ಬಾಕ್ಸ್ ಬರ್ತಾ ಇತ್ತು. ಸೊ ನಮ್ಮ ಹತ್ರ ಇರೋದು 6 ಸ್ಪೀಡ್ ಆಟೋಮೆಟಿಕ್ಕು. ಸೊ ಇಲ್ಲೊಂದು ಸ್ವಲ್ಪ ಸ್ಪೇಸ್, ಕಪ್ ಹೋಲ್ಡರ್ಸ್ ಆ್ಯಂಡ್ ಹ್ಯಾಂಡ್ ಬ್ರೇಕು, ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕು. ಇಲ್ಲಿ ಹಾರ್ಮ್ ರೆಸ್ಟ್ ಬರುತ್ತೆ, ಹಾರ್ಮ್ ರೆಸ್ಟಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಸೊ ಇಲ್ಲಿ ಬರೋದಾದ್ರೆ ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ. ಸೊ ಓಪನ್ ಮಾಡೋದು ಬೇಡ. ಇಲ್ಲಿ ಬರೋದಾದ್ರೆ ಆಟೋ ಡೈಮಿಂಗ್ IRVM ಆ್ಯಂಡ್ ಒಂದು ಮಿರರ್ ಬರುತ್ತೆ ಡ್ರೈವರ್ ಡೋರಿಗೆ, ಲೈಟ್ಸ್ ಆನ್, ಸನ್ ಗ್ಲಾಸಸ್ ಇಡೋಕ್ಕೆ ಆ್ಯಂಡ್ ಇಲ್ಲಿ ಒಂದು ಮಿರರ್ ಬರುತ್ತೆ. ಸೊ ಹಿಂಗೆ ಕಾಣುತ್ತೆ ಗುರು. ನನಗೆ ಇನ್ನೊಂದು ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ಸೀಟ್ ಅಡ್ಜಸ್ಟ್ ಮಾಡ್ಕೊಬೇಕು. ನನ್ನ ಕೈ ಹೋಗ್ತಾ ಇಲ್ಲ. ನನ್ನ ಕೈಯೆಲ್ಲ ಇದಾಯಿತು. ಒಂದಷ್ಟು POI ಶಾರ್ಟ್ಸ್ ತಗೊಳ್ಳೋಣ, ಆಮೇಲೆ ಈ ಗಾಡಿನ. ಸೊ ಪೆಡಲ್ ಶಿಫ್ಟರ್ಸ್ ನೋಡಿ, ನಾವು ಪೆಡಲ್ ಶಿಫ್ಟ್ ಈಗ 1 2 3 ಸೆಕೆಂಡ್ ಗೇರಲ್ಲೇ ಮಾತ್ರ ಎತ್ತದು ಅಂತ ಅದಕ್ಕೂ ಗೊತ್ತೈತೆ. ಸೊ ಒಂದಷ್ಟು POV ಶಾರ್ಟ್ಸ್ ತೊಗೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಬ್ರೋ ಇದು ಏನಕ್ಕೆ ಜಾಸ್ತಿ ಓಡಲಿಲ್ಲ ಅಂತ ಗೊತ್ತಾ? ಇದರ ಆ್ಯಾವ್ರೇಜ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು
6.1 km/L. ನನಗೆ ಗೊತ್ತಿಲ್ಲ ಓನರು ಈಗ ಸಡನ್ನಾಗಿ ಗಾಡಿ ತೊಗೊಂಬಂದ್ರ ಅಂತ ಹೇಳ್ಬಿಟ್ಟು, ಬಟ್ ಇಷ್ಟು ಕಮ್ಮಿ ಆವ್ರೇಜ್ ನಾನು ಫರಾರಿ ನೋಡಿಸ್ತಿಲ್ಲ ಗುರು. ಯಪ್ಪ